ಊಟ ಬೇಕಾದ್ರೆ ಹಾಕಿದ್ರು ಆಯ್ತು, ನೀವೇ ಹಾಕಿದ್ರು ಆಯ್ತು. ಇಬ್ರು ಸೇರ್ ಹಾಕಿ, ಅವರು ನೀವು ಸಪ್ರೇಟಾಗಿ ಹಾಕಿ, ಅವರು ಸಪ್ರೇಟಾಗಿ ಹಾಕಿ. ಮಗು ನೀವು ಮುಖ್ಯ ಸರ್. ಮಾವರ ಒಂದು ತುಪ್ಪ ಈ ಕಡೆ ಕೊಟ್ಬಿಡಿ, ಒಂದು ತುಪ್ಪ ಆ ಕಡೆ ಇನ್ನು ತುಳಸಿ ಯಾರು ಹಾಕ್ತೀರಾ? ನೀವು ಹಾಕ್ತೀರಾ? ಇವರೇ ಏನು ಗೊತ್ತಾ, ಸ್ವಾಹ ಅಷ್ಟೇ. ಇದು ಎಷ್ಟು ಕೂತಿಂಗ್ ಹಾಕೋದೇನಿಲ್ಲ, ಸ್ವಾಹ ಅಷ್ಟೇ. ಸ್ವಲ್ಪ ಅದು ಹಿಂದೆ ಹಾಕಿ ಹೇಳ್ತೀನಿ ಚೇರು. ಕೂತ್ಕೊಮ್ಮ. ಏ ಓದದ್ದು ರೆಡಿ ಇದ್ದೀರಾ ಎಲ್ಲ? ರೆಡಿನಾ ಎಲ್ಲ? ಟೈಮ್ ತಗೊಳ್ಳಿ, ತೊಂದರೆ ಇಲ್ಲ. ಜಾಸ್ತಿನೇ ಆಗುತ್ತೆ. ಓಕೆ, ಡನ್ ಡನ್ ತಗೊಳ್ಳಿ. ಏನು ನಿಮ್ಮದೇ ಈಗ చూడు ಓಕೆ ಡನ್ ಗುರುಜಿ ಸ್ಟಾರ್ಟ್. ಅಲ್ಲ, ಅವ್ರು ಸ್ವಲ್ಪ ಮೇಂಟೈನ್ ಮಾಡಿ ಸರ್. ಬಾಕ್ಸ್ ಮಾಡ್ಬಿಟ್ಟು ಚೆನ್ನಾಗಾಗ್ತಾ ಇದ್ದಾರೆ. ಆಗಿಂದ ಅದು ತುಪ್ಪ ಎಲ್ಲ ಕರೆಕ್ಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಹೇಳಪ್ಪ, ಸಹಜವಾಗಿ ಬಂದಿದೆ ಅವ್ರಿಗೆ, ಅದೇನೇ ಗೊತ್ತಿಲ್ಲ. ಹೇಳಪ್ಪ. ಕಲ್ತಿದ್ದಾರೆ ನಡೀತಾ ಇದೆ, ಹೋಮ ನಡೀತಾ ಇದೆ ಗುರುಜಿದು. ಆಮೇಲೆ ಸ್ವಲ್ಪ ರೆಡಿ ಮಾಡಕ್ಕೆ ಹೇಳಿ. ಸೆಂಟ್ರಲ್ಲಿ ಇದು ಬರಂಗ್ ಮಾಡಿ. చేస్తాను 100 ತಟ್ಟಮ್ಮ. ಈಗ ನಿಮ್ಗೆ ಯಾವ ರೀತಿ ಸಾಧ್ಯ ಆಗುತ್ತೆ ಈ ಮಂತ್ರನ ನೀವು ಉಚ್ಚಾರಣೆ ಮಾಡಕ್ಕೆ ಟ್ರೈ ಮಾಡಿ. ತುಂಬಾ ಸ್ಲೋ ಆಗಿ ಹೇಳ್ತೀನಿ ಮಂತ್ರನ, ತುಂಬಾ ಈಸಿ ಇದೆ. ಸ್ಲೋ ಆಗಿ ಹೇಳಿದ್ರೆ ಭಾರಿ ಈಸಿ ಇದೆ. ಫಾಸ್ಟ್ ಆಗಿ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಇದು ಮಂತ್ರ. ಓಂ ಓಂ ಪೂರ್ವಾಹ ಪೂರ್ವಾಹ. ಫಾಸ್ಟ್ ಆಗಿ ಹೇಳ್ತೀವಿ, ಸ್ಲೋ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಬೇಕು. ಇಲ್ಲ ಒಂದು ನಿಮಿಷ. ನೀವು ಒಂದ್ಸಲ ಉಚ್ಚಾರಣೆ ಮಾಡೋಂಗಾಗ್ಲಿ, ಒಂದ್ಸಲ ನೀವು ಉಚ್ಚಾರಣೆ ಮಾಡೋಂಗಾಗ್ಲಿ. ಆಮೇಲೆ ಇಂದ ಬಿ ಶೇಪ್ ಲೈ ಅಟ್ಲೆ ಅದು ಕ್ಲೀನ್ ಹೋಗ್ಬಿಟ್ಟಿದೆ. ಓಂ ಪೂರ್ವ ಪರಾಂ ಪೂರ್ಣತಾಂ ಪೂರ್ವೈಸಾಂ ಚೈತನ್ಯ ರೂಪಂ ಸಾ ಚೈತನ್ಯತ ಪೂರ್ವಾತಾಸ್ಮಾನಂ ಶ್ರಿಯಂಚ ಸಿದ್ಧಿ. నువ్వే అడ్డుకున్నాక అది చేతి చేసుకోకండి ఇంకటి. ఓం పూర్వాం పరాం పూర్ణతాం పూర్వైసాం చైతన్యత సహ చైతన్యత పూర్వాతాస్మానం. ಅದು ಅಲ್ಲ, ಅದೇನಾಗ್ಬಿಟ್ಟಿದ್ರೆ ಅದು ಫಾಸ್ಟ್ ಆಗಿ ಅಭ್ಯಾಸ ಮಾಡ್ಬಿಟ್ಟು ಅದು ಇಲ್ಲಿ ಬರ್ಕೊಂಡು ಹೇಳ್ಬೇಕಾಗುತ್ತೆ. ಒಂದ್ ಸೆಕೆಂಡ್ ಸೊ ಇದು ಮಂತ್ರ ಇದ್ದಿದೆ, ಅದು ವಿಪರೀತ ಫಾಸ್ಟ್ ಹೇಳೋ ಮಂತ್ರ. ಅದು ಸ್ಲೋ ಆಗಿ ಹೇಳ್ಬೇಕು ಅಂದ್ರೆ ಅದು ಮೈಂಡ್. ಸೊ ಮಂತ್ರ ಇಷ್ಟೇ ಇರೋದು. ಓಂ ಪೂರ್ವ